Hello? May I come in? Yes, please. Thank you. ಏನಿಷ್ಟೊತ್ತಿನಲ್ಲಿ ಯಾರು ಹುಡುಕ್ತಿದ್ದೀರಾ? ಶಂಕರ್. ಓ, ನಿಮ್ಮ ಅಣ್ಣ ತಾನೆ? ಅಣ್ಣ ತಮ್ಮ ಎಲ್ಲ ಮನೆಯಲ್ಲಿ. ನಾನೀಗ ಇನ್ಸ್ಪೆಕ್ಟರ್. ಅವನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿರೋ ಅಪರಾಧಿ. ಅವ್ರು ಇಲ್ಲಿಗೆ ಬರ್ತಾರೆ ಅನ್ನೋ ಅನುಮಾನ ನಿಮ್ಗೆ ಹೇಗೆ ಬಂತು? ಚೇಸ್ ಮಾಡ್ಕೊಂಡು ಬಂದು ಅವನು ಬಂದು ಮೋಟಾರ್ ಸೈಕಲ್ ಈ ಮನೆ ಹತ್ರನೇ ಬಿದ್ದಿದೆ. ಅದಕ್ಕೆ ಸುತ್ತಮುತ್ತ ಮನೆಗಳೆಲ್ಲ ಸರ್ಚ್ ಮಾಡ್ತಿದ್ವಿ. ಅವ್ರು ಇಲ್ಲಿಗೆ ಬರ್ಲಿಲ್ಲ. ಮೇ ಜಸ್ಟ್ ಗೋಯಿಂಗ್? ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. Okay, sorry for the trouble. It's all right. ಇನ್ಸ್ಪೆಕ್ಟರ್ ಹೊರಟೋದ್ರು. ಬನ್ನಿ. ಅಲ್ಲಿ ಇಲ್ಲಿ ಯಾಕೆ ನೋಡ್ತಿದ್ದೀರಾ? ನಿಮ್ಮನ್ನೇ. ನಾನಿಷ್ಟು ಬೇಗ ನಿಮ್ಮನ್ನೆಲ್ಲಿ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಹೇಗಿದ್ದೀರಿ? ನಗ್ತಾ ಇದ್ದೀರಾ? ನನ್ ಮಾತು ರೀತಿ ಎಲ್ಲ ಒಂಥರ ನಟನೆ ಇದ್ದಾಗಿದಲ್ವಾ? ಇವತ್ತಿನ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಅಂತ ತಾನೆ ನಿಮ್ ಭಾವನೆ. ನನ್ನ ಕೊಂದು ಬಿಡ್ಬೇಕು ಅನ್ನೋಷ್ಟು ಕೋಪ ಇದೆಯಲ್ವಾ ನಿಮಗೆ? ಮಾತಾಡಿ, ದಯವಿಟ್ಟು ಮಾತಾಡಿ. ಮಾತಾಡಿ ಪ್ರಯೋಜನ ಪಡಿತಾರೆ ಅವಳೇನು? ಮಾತಾಡಿ ಮನೆ ಹಾಳು ಮಾಡ್ತಾರೆ ಅವಳೇನು? ಮಾತಾಡೋದೇ ನಿನ್ನ ಉದ್ಯೋಗ. ಆಡು, ನೀನೇ ಮುಂದುವರ್ಸು. ಅನ್ನಿ, ನೀವೇನ್ ಬೇಕಾದ್ರೂ ಅನ್ನಿ, ನನ್ಗೇನು ನೋವಾಗಲ್ಲ. ಅಯ್ಯೋ ಪಾಪ, ಇನ್ನೊಬ್ರು ನೋವು ಕೊಡೋದಕ್ಕೋಸ್ಕರವೇ ಹುಟ್ಟರೆ ನಿನಗೆ ನೋವು ಹೇಗಾಗುತ್ತೆ? ಮುಳ್ಳಿನ ಮೇಲೆ ಕಾಲಿಟ್ರೆ ಕಾಲಿಗೂ ನೋವಾಗುತ್ತೋ ಹೊರತು ಮುಳ್ಳಿಗ ನೋವಾಗುತ್ತೆ. ನಿನಗೆ ದುಡ್ಡು ಮುಖ್ಯ, ಹಣಕ್ಕೋಸ್ಕರ ಎಂಥ ಹೇಸಿಗೆ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿದ್ದೀಯಾ? ಎಂಥ ಮಧುರವಾದ ಸಂಬಂಧನ ಮುರಿಯೋದಕ್ಕೂ ಹಿಂಜರಿಯೋದಿಲ್ಲ. ಯಾರ ಬಾಳನ್ನ ನಾಶ ಮಾಡೋದಕ್ಕೂ ಹೆದರೋದಿಲ್ಲ. ಹೂವಿನ ಹಾಗೆ ಅಂತ ತಿಳ್ಕೊಂಡು ಮುಟ್ಟದ ಹೆಣ್ಣು ಹಾವನ ಹಾಗೆ ಯಾವತ್ತು ನನ್ನ ಕಚ್ಚುತ್ತಲೋ ಆವತ್ತೇ ಹೆಣ್ಣಿನ ಬಗ್ಗೆ ನನಗಿದ್ದ ಗೌರವ, ನಂಬಿಕೆ ಎಲ್ಲ ಮಣ್ಣು ಪಾಲಾಗೋಯ್ತು. ನಿಮ್ಮಮ್ಮನ ನನ್ನ ಹಾಗೆ ಹೆಣ್ಣು ಅನ್ನೋದನ್ನ ಮರೆಯಬೇಡಿ ಶಂಕರ್. ನಮ್ಮಮ್ಮನ ಹೆಸರೆತ್ತು ಯೋಗ್ಯತೆ ನಿನಗಿಲ್ಲ. ನಮ್ಮಮ್ಮ ದೇವತೆ, ಗಂಗೆ ಅಷ್ಟೇ ಪವಿತ್ರಳಾದವಳು, ಅಗ್ನಿ ಅಷ್ಟೇ ಪರಿಶುದ್ಧಳಾದವಳು. 100 ಜನ್ಮ ತಪಸ್ ಮಾಡಿದ್ರು ಅವಳು ಯೋಗ್ಯತೆ ನಿನಗೆ ಬರೋದಿಲ್ಲ. ಅಮ್ಮ ಅಂದ್ರೆ ನಿಮಗೆ ಅದೆಷ್ಟು ಪ್ರೀತಿ, ಅದೆಷ್ಟು ಭಕ್ತಿ. ನಿಮ್ ಹಾಗೆ ಪ್ರತಿಯೊಬ್ಬರ ತಾಯಿನ ನೆನೆಸ್ಕೊಳ್ಳೋದಪ್ಪ. ಅಮ್ಮನ ಉಳಿಸ್ಕೊಳ್ಳೋಕ್ಕೋಸ್ಕರ
ತಮ್ಮ ಸುಖ ಸಂತೋಷನ ಕಳ್ಕೊಳ್ಳೋಕ್ ತಪ್ಪ? ಖಂಡಿತ ತಪ್ಪಲ್ಲ. ತಾಯಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಜಗತ್ತನ್ನೇ ಕಳ್ಕೊಂಡ್ರು ನಷ್ಟ ಇಲ್ಲ. ನಾನ್ ನಿಮ್ ವಿಷಯದಲ್ಲಿ ನಿಷ್ಠುರವಾಗಿ ನಡ್ಕೊಂಡಿದ್ದು ನಮ್ ತಾಯಿಗೋಸ್ಕರನೇ ಶಂಕರ್. ಅವಳ ಜೀವ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನ್ ನಿಮ್ಮ ಪ್ರೀತಿನ ಅನುರಾಗನ ಕೊಂದುಕೊಂಡು ನಿಮ್ಮನ್ನ ದೂರ ಮಾಡ್ಕೊಂಡಿದ್ದು. ಉಷಾ, ಹೌದು ಶಂಕರ್. ಅವತ್ತೊಂದಿನ ನಾನ್ ಕೋರ್ಟ್ನಲ್ಲಿದ್ದಾಗ ಮಿಸ್ ಉಷಾದೇವಿ, ಲಾಯರ್ ಉಷಾದೇವಿ ನೀವೇ ತಾನೆ? ತಮ್ಮ ಹತ್ರ ಒಂದು ಕೇಸಿನ ವಿಷಯ ಡಿಸ್ಕಸ್ ಮಾಡ್ಬೇಕಾಯ್ತು. ಇಲ್ಲ, ತಾವೇ ಸ್ವಲ್ಪ ಬಂದ್ರೆ ಡೀಟೇಲ್ಸ್ ಮಾತಾಡ್ಬೋದು. ಮಿಸ್ ಉಷಾದೇವಿ, ದಯವಿಟ್ಟು ಕಾರ್ನಲ್ಲಿ ಕೂತ್ಕೊಳ್ತೀರಾ? ನೋ, ವಿಷಯ ಹೇಳಿ. ಈಗ ನೀವು ಹ್ಯಾಂಡಲ್ ಮಾಡ್ತಿರೋ ಕೇಸ್ ಮುಗಿಯೋ ತನಕ ನೀವು ನಿಮ್ ತಾಯಿ ನಮ್ಮ ಕಸ್ಟಡಿಲಿ. ನೀವಿಲ್ಲಿ ತಂಟೆ ಮಾಡಿದ್ರೆ ಅಲ್ಲಿ ನಿಮ್ ತಾಯಿ ಕ್ಲೋಸ್, ಇಲ್ಲಿ ನೀವು ಕ್ಲೋಸ್. ಕಮಾನ್ ಪ್ಲೀಸ್, ಗೆಟ್ ಇನ್ ಪ್ಲೀಸ್. ನೋ ನೋ, ನಿಮ್ ತಾಯಿ ನೋಡಲ್ವಾ? ಕಮಾನ್. ನನ್ ತಾಯಿಗೆ ಇನ್ನೇನ್ ತೊಂದರೆ ಮಾಡ್ತಾರೋ ಅನ್ನೋ ಭಯಕ್ಕೆ ನಾನ್ ವಿಧಿ ಇಲ್ದೆ ಅವನ್ ಕಾರ್ನಲ್ಲಿ ಕೂತ್ಕೊಂಡೆ. ನಮ್ಮಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅವನ್ ನೇರ ನನ್ನ ನಮ್ಮನೆಗೆ ಕರ್ಕೊಂಡ್ ಬಂದ. ಎಲ್ಲಿ ನಮ್ ತಾಯಿ? ಎಲ್ಲಿ ನಮ್ ತಾಯಿ? ನಿಮ್ ತಾಯಿನ ನಮ್ ಕಡೆಯವರು ಬೇರೆ ಕಡೆ ಅಚ್ಚುಕಟ್ಟಾಗಿ ನೋಡ್ಕೊಳ್ತಿದ್ದಾರೆ. ನೀನ್ ಈ ಕೇಸ್ ಗೆದ್ಕೊಟ್ರೆ ಅವ್ರು ವಾಪಸ್ ಆಗ್ತಾರೆ, ಇಲ್ದಿದ್ರೆ ಪಾರ್ಸಲ್ ಆಗ್ತಾರೆ. ಹೆದರ್ಕೋಬೇಡ, ನಾನು ತಪ್ಪು ಕೆಲಸ ಮಾಡೋಲ್ಲ. ನಮ್ ಕೆಲಸ ಆಗೋವರೆಗೂ ನಿನ್ನ ಬಿಡೋಲ್ಲ. ಅಯ್ಯೋ ಪಾಪಿ, ಅದಕ್ಕೆ ನಾನೇ ಆಗ್ಬೇಕಾ? ಬೇರೆ ಯಾರು ಸಿಕ್ಲಿಲ್ವಾ? ಹಾ, ಹೆಣ್ಣು ಪಾರ್ವಳನ್ ಜೊತೆಗೆ ಹಾರಿಸಿದ್ರೆ ತಾನೇ ಮೇಲಿರೋ ಗಂಡು ಪಾರ್ವಳನ್ ಕೆಳಗಿಳಿಸೋಕ್ ಸಾಧ್ಯವಾಗೋದು. ಮಿಸ್ ಉಷಾದೇವಿ, ಅದಕ್ಕೆ ಈ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ನಿನ್ನೆ ಆರಿಸಿದ್ದು, ನಿನ್ ತಾಯಿನ ಹಿಡಿದಿಟ್ಟು. ಅಯ್ಯೋ, ನಾನು ನಮ್ಮಮ್ಮ ನೋಡ್ಬೇಕು, ನಮ್ಮಮ್ಮ ನೋಡ್ಬೇಕು. ಅವ್ರನ್ನ ತೋರ್ಸೋ ಪ್ಲೀಸ್, ಅವನ್ನ ತೋರ್ಸೋ. ನಾವು ಹೇಳ್ದಾಗೆ ಕೇಳ್ತೀಯಾ? ಕೇಳ್ತೀನಪ್ಪ, ಕೇಳ್ತೀನಿ. ನಾನೇ ಆ ಕೇಸ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಗೊತ್ತಾದ್ರೆ ನನ್ಗೋಸ್ಕರ ನೀವು ಖಂಡಿತ ಉಮೇಶಿನ ವಿಚಾರದಲ್ಲಿ ಪ್ರೊಸೀಡ್ ಆಗೋಲ್ಲ ಅಂತ ತಿಳ್ಕೊಂಡು ನನ್ನ ಹೆದರ್ಸಿ ಒಪ್ಸೋಕೋಸ್ಕರ ನಮ್ಮಮ್ಮನ ಆಗ್ಲೇ ಕರ್ಕೊಂಡು ಹೋಗಿ ಬೇರೆ ಒಂದ್ ಕಡೆ ಇಟ್ಟಿದ್ರು. ಅವ್ರು ಹೇಳ್ದಾಗೆ ನಾನ್ ಕೇಳ್ತೀನಿ ಅಂತ ಒಪ್ಕೊಂಡ ಮೇಲೆ ನನ್ನ ಅಲ್ಲಿಗೆ ಕರ್ಕೊಂಡ್ ಬಂದ. ನಮ್ ತಾಯಿನಿ. ನಿಮ್ ತಾಯಿ ನೋಡ್ಬೇಕಲ್ಲ. ಏಯ್, ಅಮ್ಮ, ಉಷಾ, ಅಮ್ಮ, ಉಷಾ, ಅಮ್ಮ, ಅಮ್ಮ. ಇದೇನಮ್ಮ ಇದು? ಅದೇನಿಲ್ಲಮ್ಮ. ನೀನ್ ಹೇಗಿದೀಯಮ್ಮ? ಹೇಗಿದೀಯ? ಹಾ, ಸದ್ಯಕ್ಕಿಷ್ಟು ಸಾಕು. ನಮ್ ಕೆಲಸ ಆದ್ಮೇಲೆ ತಾಯಿ ಮಗಳು ಸಾಯೋವರೆಗೂ ತಪ್ಕೊಂಡಿರ್ಬೋದು.
ಇನ್ಮೇಲಾದ್ರೂ ನಾವು ಹೇಳ್ದಾಗ ಕೇಳ್ತಿದ್ದಾನೆ. ಈ ವಿಷಯ ನೀನೆಲ್ಲಾದ್ರೂ ಬಾಯ್ಬಿಟ್ರೆ ನಿಮ್ಮ ಅಮ್ಮನ ಗತಿ ಏನಾಗುತ್ತೆ ಅಂತ ಗೊತ್ತಾಯ್ತು ತಾನೆ ಅಂತ ಹೆದರ್ಸಿದ್ರು. ನಿಮ್ಮನ್ನ ಅರೆಸ್ಟ್ ಮಾಡಿದ್ದಾಗ ಹೇಗಾದ್ರೂ ನೀವು ಹೊರಗ್ ಬರ್ಲಿ ಅಂತ ಅಲ್ಲಿಗೆ ಬಂದು ನಿಷ್ಠುರವಾಗಿ ಮಾತಾಡಿ ನಿಮ್ಗೆ ಕೋಪ ಬರೋ ಹಾಗೆ ಮಾಡ್ದೆ. ನೀವೇನೋ ಹೊರಗ್ ಬಂದ್ರಿ, ಆದ್ರೆ ನನ್ಗ್ ಮಾತ್ರ ಸಿಗ್ಲಿಲ್ಲ. ನನ್ ವಿಷಯ ಗೊತ್ತಾಗ್ಬಾರ್ದು ಅಂತ ಅವ್ರು ಬೇರೆ ಮನೆ ಮಾಡಿ ನನ್ನ ಇಲ್ಲಿ ತಂದಿದ್ರು. ನಿಮ್ಗೆ ದಂಡೆ ವಿಧಿಸ್ಮೇಲೆ ನಮ್ಮಮ್ಮನ ಬಿಡ್ತೀವಿ ಅಂತ ಹೇಳಿದ್ರು. ನೀವ್ ತಪ್ಪಿಸ್ಕೊಂಡು ಬಂದು ಆ ಉಮೇಶ್ನ ಹಿಡಿದು ನಿಜ ಬಾಯ್ಬಿಡ್ಸೋಕೆ ಪ್ರಯತ್ನ ಪಟ್ರಿ ಅಂತ ಗೊತ್ತಾದ ತಕ್ಷಣ ಸಿಂಪಲ್ ಪಾರ್ಟಿ ಕೇಸ್ಗೆ ಇಷ್ಟು ಹಗರಣ ಮಾಡ್ತಾ ಇರೋರು ಇನ್ನು ಅವ್ರು ನಡೆಸ್ತಾ ಇರೋ ಭರ್ಜರಿ ಬಿಸ್ನೆಸ್ ಓಪಿಯಂ ಗಾಂಜಾ ಸ್ಮಗ್ಲಿಂಗ್ ವಿಷಯ ತಿಳಿದ್ರೆ ಅವ್ರನ್ನ ನಿರ್ನಾಮ ಮಾಡ್ತೀರಿ ಅಂತ ನಿರ್ಧಾರ ಮಾಡಿ ನಿಮ್ಮನ್ನ ಹೇಗಾದ್ರೂ ನಾಶ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಹೀಗೆ ನಾನು ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ ಶಂಕರ್, ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ಆವತ್ ನಾನು ನಿನ್ನ ಮನೆಗೆ ಬಂದು ಅಷ್ಟು ನಿಷ್ಠುರವಾಗಿ ನಿನ್ನ ಖಂಡಿಸಿ ಮಾತಾಡಿದ್ನಲ್ಲ, ಯಾಕೆ ಹೇಳಿಲ್ಲ ಈ ವಿಷಯ ನೀನು? ಹೇಗೆ ಹೇಳಿ ಶಂಕರ್, ಹೇಗೆ ಹೇಳಿ? ಅವತ್ತೇ ನಿಜ ಹೇಳ್ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಮನುಷ್ಯನ ಒಳ್ಳೆಯವನ್ ಮಾಡೋದು, ಕೆಟ್ಟವನ್ ಮಾಡೋದು, ಬುದ್ಧಿ ಕಳಿಸೋದು, ಮುಟ್ಟಾಳ ಮಾಡೋದು ಸಂದರ್ಭ. ಐ ಮೀನ್ ಸರ್ಕಮ್ಸ್ಟೆನ್ಸಸ್. ಎಸ್, circumstances. ಗುಡ್, ವೆರಿ ಗುಡ್. ಚೆನ್ನಾಗಿ ಉತ್ತರ ಕೊಟ್ಟೆ. ನೀನ್ ಹೀಗೆ ನಮ್ಗೆ ಅನುಕೂಲವಾಗಿದ್ರೆ ಸಾಕು, ನಿಮ್ಮ ಅಮ್ಮನ ಪ್ರಾಣ ಸೇಫ್ ಆಗಿರುತ್ತೆ. ಇಂಥ ಪರಿಸ್ಥಿತಿನಲ್ಲಿ ನಾನೇನ್ ಮಾಡೋಕ್ಕಾಗತ್ತೆ ಹೇಳಿ? ಆ ವಾರ್ಡ್ ಬಾಯ್ ಸತ್ತಿದ್ದು ನಿಮ್ ಮೇಟಿಂದ ಅಲ್ಲ, ಅವ್ರ ವಂಚನೆಯಿಂದ. ನೀವ್ ಜೈಲ್ ಹೋಗಿದ್ದು ಅವ್ರ ಮೋಸದಿಂದ. ನಿಮ್ ತಾಯಿ ಸತ್ತಿದ್ದು ಅವ್ರ ದ್ರೋಹದಿಂದ. ಅವ್ರೆಲ್ಲಿದ್ದಾರೆ ಅಂತ ನಿನ್ಗೆ ಗೊತ್ತಾ? ಇಲ್ಲ. ಹಾಗಾದ್ರೆ ನಿಮ್ ತಾಯಿ ನೋಡ್ಬೇಕು ಅಂದ್ರೆ ಏನ್ ಮಾಡ್ತೀಯಾ? ನೋಡ್ಬೇಕಂದಾಗ ನನ್ ಕಣ್ ಕಟ್ಟಿ ಕರ್ಕೊಂಡು ಹೋಗ್ತಾನೆ. ಆ ಜಾಗ ಯಾವುದು ಅಂತ ನನಗೆ ಗೊತ್ತಿಲ್ಲ. ನಾನು ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ಆಡಬಾರದು ಮಾತುಗಳನ್ನೆಲ್ಲ ಆಡ್ಬಿಟ್ಟೆ. ನನ್ ಕ್ಷಮಿಸು. ಯಾಕಾಗಂತೀರ? ನಿಮ್ ಜಾಗದಲ್ಲಿ ನಾನಿದ್ದಿದ್ರು ಹಾಗೆ ಅಂತಿದ್ದೆ.